ಬೊಂಬಟ್ ಕಿಚನ್ಗೆ ಸ್ವಾಗತ. 2-3 ಥರದ ಸಿಹಿ ಕುಂಬಳಕಾಯಿಯ ರೆಸಿಪಿ ಹಾಕಿದ್ದೀನಿ, ಹಲ್ವಾ ಹಾಕಿದ್ದೀನಿ ಹಾಗೂ ಸಾಂಬಾರು ಹಾಕಿದ್ದೀನಿ. ಇವತ್ತು ಸಿಹಿ ಕುಂಬಳಕಾಯಿಯ ಪಲ್ಯನ ಹಾಕ್ತಾಯಿದ್ದೀನಿ. ಅಂದರೆ ಪಲ್ಯ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಮಾಡ್ಬೋದು. ರೊಟ್ಟಿ ಅನ್ನ ಜೊತೆ ಸೂಪರಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ಇಲ್ಲಿ ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ಬೀಜ ತೆಗಿತಾ ಇರೋದು. ಇದರಲ್ಲಿ ಫುಲ್ ಈ ಥರ ನಾನು ತೋರಿಸಿದ್ದೀನಿ, ಒಂದು 2 ವೀಡಿಯೋ ಹಾಕಿದ್ದೀನಿ. ಫುಲ್ಲಲ್ಲಿ ಒಂದು ಅರ್ಧ ಭಾಗದಷ್ಟು ಸಾಂಬಾರು ಮಾಡಿದ್ದೀನಿ ಹಾಗೂ ಹಲ್ವಾ ಕೂಡ ಮಾಡಿದ್ದೀನಿ. ನಿಮಗೆ ಈಗ ಪಲ್ಯ ತೋರಿಸ್ತಾ ಇದ್ದೀನಿ. ನೋಡಿ, ಬೀಜನ ತಗೊಂಡಿದ್ದೀನಿ. ಬೀಜ ಯಾವುದೇ ಕಾರಣಕ್ಕೂ ಬಿಡ್ರಿ, ಒಣಗಿಸ್ಬಿಟ್ಟು ಆ ಬೀಜನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗೆದುಬಿಟ್ಟು ನನಗಂತೂ ಭಾಳ ಇಷ್ಟ. ಈ ಸೂರ್ಯಕಾಂತಿ ಬೀಜ ಎಲ್ಲ ಹೇಗಿರುತ್ತೆ ಅದೇ ರೀತಿಯಾಗಿರುತ್ತೆ ಪಂಪ್ಕಿನ್ ಬೀಜನೂ. ನೋಡಿ, ಇದ್ರ ಮೇಲಿನ ಸಿಪ್ಪೆ ತೆಗಿಬೇಕು. ನೀವೊಂದು ಕಟ್ಟರ್ನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೋಬೋದು. ಆದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಏನು ಜಾಸ್ತಿನೇ ಗಟ್ಟಿ. ಕುಂಬಳಕಾಯಿ ಕಟ್ ಮಾಡೋದು ತುಂಬಾ ಕಷ್ಟ. ನನಗಂತೂ ಜಾಸ್ತಿ ಕಷ್ಟ ಆಗುತ್ತೆ ಕಟ್ ಮಾಡೋಕ್ಕೆ. ಅಂದರೆ ತುಂಬ ಜನ ಹೇಳ್ತಾರೆ ಕುಂಬಳಕಾಯಿ ತಿಂದವ್ರು ತುಂಬ ಗಟ್ಟಿ ಅಂತೇಳಿ. ನನಗೆ ಕಟ್ ಮಾಡಿದ್ಮೇಲೆ ಗೊತ್ತಾಗಿರುತ್ತೆ. ಯಾಕಂದ್ರೆ ನಾವು ತರೋದು ಅಪರೂಪ, ತಂದಾಗ ಈ ರೀತಿಯಾಗಿ ಮಾಡ್ತೀನಿ ಅಷ್ಟೇ. ನಾನು ಏನಾದರೂ 1-2 ಐಟಮ್ನ ಮಾಡ್ತೀನಿ. ಅಂಗಡಿಯಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲೂ ಕೂಡ ಸಿಗುತ್ತೆ. ನೀವು ಅರ್ಧ ಭಾಗ, ಕಾಲು ಭಾಗ ಅಷ್ಟು ಕೂಡ ಸಿಗುತ್ತೆ. 1/4 kg ಹಾಗೆಲ್ಲ ಕೊಡ್ತಾರೆ ಅಂಗಡಿಗಳಲ್ಲಿ, ಮಾಲ್ಗಳಲ್ಲೆಲ್ಲ. ನಂತರ ನೋಡಿ, ಸಿಪ್ಪೆ ತೆಗೆದಾದ್ಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ದೊಡ್ಡ ಪೀಸ್ ಬೇಕಾದರೆ ದೊಡ್ಡ ಪೀಸ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ. ಮತ್ತು ಇದು ಹೀಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಏನು ಪಪ್ಪಾಯ ಪೀಸ್ ತಿಂತೀವಲ್ಲ ಆ ರೀತಿಯಾಗಿರುತ್ತೆ, ಸ್ವೀಟಾಗಿ. ಅದಕ್ಕೆ ಇದನ್ನು ಸಿಹಿ ಕುಂಬಳಕಾಯಿ ಅಂತ ಕರೆಯೋದು. ಬೂದು ಕುಂಬಳಕಾಯಿ ಇದೆ, ಸಿಹಿ ಕುಂಬಳಕಾಯಿ ಇದೆ, ಬೇರೆ ಥರ ಕುಂಬಳಕಾಯಿಗಳಿದ್ದಾವೆ. ಇದು ನನಗೆ ಹೀಗೆ ಹಸಿ ತಿನ್ನೋಕ್ಕೂ ತುಂಬಾ ಇಷ್ಟ. ನನಗೆ ಸ್ವಲ್ಪ ಖಾರದ ಪುಡಿ ಮತ್ತು ಪೆಪ್ಪರು, ಉಪ್ಪು ಹಾಕಿ ಚಾಟ್ ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ಟೊಮೆಟೊ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದರೆ ತುಪ್ಪದಲ್ಲೂ ಮಾಡ್ಕೋಬೋದು, ಸ್ವಲ್ಪ ಚೆನ್ನಾಗಿರುತ್ತೆ. ಆದರೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅನ್ನುವಾಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ, ಸ್ವಲ್ಪ ಜೀರಿಗೆ. ನಂತರದಲ್ಲಿ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಉದ್ದನಾಗಿ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೋಬೋದು ಕಟ್ ಮಾಡಿ. ಈಗ ಕರಿಬೇವು ಹಾಕೋದು ಕೂಡಲೇ ಸಿಡಿದ್ಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಮುಚ್ಚಿದೆ ಇದನ್ನು. ನಂತರ ಕಟ್ ಮಾಡಿರುವಂಥ ಈರುಳ್ಳಿ, ನಾನು ಹೇಳಿದ್ದೆಲ್ಲ ನಿಮಗೆ ಬೇಕಾದರೆ ಮೆಣಸಿನ್ಕಾಯಿನ ಉದ್ದುದ್ದನಾಗಿ ಕಟ್ ಮಾಡಿ ಹಾಕ್ಬೋದು. ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು. ಜೊತೆಗೆ ನಾನು ಇಲ್ಲಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ದೊಡ್ಡ ಸ್ಪೂನ್, ನಿಮಗೆ ಸಣ್ಣ ಚಮಚದಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತುಂಬ ಸಿಡಿಯುತ್ತೆ. ನನಗಂತೂ ತುಂಬಾ ಹೆದರಿಕೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬೇಕಂದ್ರೆ. ಸ್ವಲ್ಪ ಪ್ಯಾನ್ ದೊಡ್ಡದಿದ್ದರೆ ಅಷ್ಟು ಸಿಡಿಯೋದಿಲ್ಲ. ಈ ಪ್ಯಾನ್ ಸಣ್ಣದಾಗಿಬಿಟ್ರೆ ತುಂಬ ಸಿಡಿಯುತ್ತೆ. ನಂತರದಲ್ಲಿ ಕಟ್ ಮಾಡಿರುವಂತಹ ಟೊಮೆಟೊ ಇಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅನ್ನೋರು ಮತ್ತು ಶುಂಠಿನ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಈಗ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಚೆನ್ನಾಗಾಗಬೇಕು ಅಂತ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ತುಂಬ ಮೆತ್ತಗೆ ಚೆನ್ನಾಗಾಗುತ್ತೆ ಉಪ್ಪನ್ನ ಹಾಕಿದ್ರೆ ಟೊಮೆಟೊಗೆ. ನಂತರದಲ್ಲಿ ಮುಚ್ಚಳ ಮುಚ್ಚಿ ಒಂದು 3-4 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಅಂದರೆ ಬೇಯಲಿ ಚೆನ್ನಾಗಿ, ಟೊಮೆಟೊ ಮೆತ್ತಗಾಗಲಿ ಅಂತ. ನೀವು ನೋಡಿ, ಒಂದು 3-4 ನಿಮಿಷ ಆದಮೇಲೆ ಈ ರೀತಿಯಾಗಿ ಮೆತ್ತಗೆ ಟೊಮೆಟೊ ಆಗಿದೆ. ಇದಕ್ಕೆ ಜಾಸ್ತಿ ಐಟಮ್ ಏನು ಹಾಕೋದಿರಲ್ಲ, ಕಡಿಮೆ ಐಟಮ್ನಲ್ಲಿ ಸೂಪರಾಗಿರುವಂಥ ಕುಂಬಳಕಾಯಿ ಒಂದು ಪಲ್ಯ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ, ಕಟ್ ಮಾಡಿರುವಂಥ ಕುಂಬಳಕಾಯಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸಿಪ್ಪೆ ತೆಗಿಲೇಬೇಕು, ಸಿಪ್ಪೆ ತೆಗೆದಂಗೆ ಹಾಕಲೇಬೇಡಿ, ತಿನ್ನೋಕೆ ಆಗೋದಿಲ್ಲ, ಗಟ್ಟಿ ಅನ್ನಿಸ್ಬಿಡುತ್ತೆ. ಹಾಗೆ ಮಾಡೋದು ಇಲ್ಲ, ಯಾರೂ ಸಿಪ್ಪೆ ಹಾಕಿ ಮಾಡೋದು ಇಲ್ಲ. ನೋಡಿ, ಈಗ ಕುಂಬಳಕಾಯಿ ಪೇಸ್ಟ್ನ ಹಾಕಿದ್ದೀನಿ. ನೋಡಿದ್ರೆ ಒಂಥರ ಪಪ್ಪಾಯ ಪೇಸ್ಟ್ ಥರನೇ ಕಾಣುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕ್ತೀನಿ ಮೇಲಿಂದ. ನೋಡಿ, ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ತೀನಿ ನಾನು ಇದಕ್ಕೆ. ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಕೋರಿಯಂಡರ್ ಪೌಡ್ರ್ ಅಂದರೆ ಕೊತ್ತಂಬರಿ ಪೌಡ್ರು, ಈ 4 ಪೌಡ್ರನ್ನ ಹಾಕಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೇನು ಹಾಕಬೇಕು ಅಂತಿಲ್ಲ ಇದಕ್ಕೆ. ಮೇಲಿಂದ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಉದುರಿಸ್ಕೊಳ್ಳಿ. ನೋಡಿ, ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ಇದಕ್ಕೆ ಚೆನ್ನಾಗಿ ಬೇಯಬೇಕಲ್ವ, ಆದ್ದರಿಂದ ನೀರು ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಯಾಕಂದರೆ ತುಂಬ ಬೇಗ ಬೇಯುತ್ತೆ ನಮಗೆ ಈ ಕುಂಬಳಕಾಯಿ. ಆದ್ದರಿಂದ ನೀರನ್ನು ಜಾಸ್ತಿನ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬ ಬೇಗ ಬೇಯುತ್ತೆ ಹೇಳ್ದಂಗೆ, ಜಾಸ್ತಿ ಬೇಯಿಸಿದ್ರೆ ಪಾಯಸ ಆಗಿಬಿಡುತ್ತೆ. ಆದ್ದರಿಂದ ಈ ಒಂದು ಪಲ್ಯನ ಮಾಡುವಾಗ ನೆನಪಿಂದ ಚೆನ್ನಾಗಿ
ನೆನ್ಪಿಟ್ಕೊಂಡು ಮಾಡಬೇಕಂದ್ರೆ ಬೇಗ ಬೇಯೋಕ್ಕೆ ಟೈಮ್ ಬೇಕು ಅನ್ನಿಸ್ಬೋದು ನಿಮಗೆ, ಸ್ವಲ್ಪ ಗಟ್ಟಿ ಪೀಸ್ ಇರೋದ್ರಿಂದ. ಇಲ್ಲ, ಒಂದು 5 ನಿಮಿಷದಲ್ಲೇ ಇದು ಬೆಂದ್ಬಿಡುತ್ತೆ. ಇಷ್ಟೇ ನೀರು ಸಾಕು. ಇವಾಗ ಮುಚ್ಚಿ ನಾವು ಇದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೋದು. 5 ನಿಮಿಷ ಬೇಯಿಸಿದ್ಮೇಲೆ ಸೂಪರಾಗಿರುವಂಥ ನಮಗೆ ಕುಂಬಳಕಾಯಿ ಪಲ್ಯ ಸಿಂಪಲ್ಲಾಗಿ ರೆಡಿಯಾಗುತ್ತೆ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು. ನಿಮಗೆ ಮೆದು ರೊಟ್ಟಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಮತ್ತು ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು ಅನ್ನಕ್ಕೆ ನಾವು. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ನೋಡಿ, ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ. ನನಗೆ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀರು ಕೂಡ ಕರೆಕ್ಟಾಗಿದೆ. ಇಷ್ಟಿದ್ದರೆ ನಮಗೆ ಕುಂಬಳಕಾಯಿ ಒಂದು ಪಲ್ಯ ರೆಡಿಯಾಗಿದೆ. ನೋಡಿ, ಕಟ್ ಮಾಡಿ ಕೂಡ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ನೋಡಿ. ಇಷ್ಟಾದರೆ ಸಾಕು. ಇವಾಗ ರೆಡಿಯಾಗಿದೆ. ಹಾಗೂ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ನಮ್ಮ ಕುಂಬಳಕಾಯಿ ಪಲ್ಯ, ಸ್ವೀಟ್ ಪಂಪ್ಕಿನ್ ಬಾಜಿ ರೆಡಿಯಾಗಿದೆ. ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು. ಮನೆಯಲ್ಲಿ ರೊಟ್ಟಿ ಇತ್ತು, ಅದರಿಂದ ರೊಟ್ಟಿಗೂ ನಾನು ಇದನ್ನೇ ತೊಗೊಂಡಿದ್ದೆ. ನೋಡಿ, ಸೈಡಾಗಿ ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬ ರೀತಿ ಧನ್ಯವಾದಗಳು. ನೋಡಿ, ಇಷ್ಟೊಂದು ಪಲ್ಯ ಇದೆ. ಇದನ್ನು ಸಿಂಪಲ್ಲಾಗಿ ಮನೆಯಲ್ಲಿ ನೀವು ಮಾಡ್ಕೋಬೋದು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ರೀತಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.